ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಗೋಲ್ಗಪ್ಪ ಅಥವಾ ಪಾನಿಪುರಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಗೋಲ್ಗಪ್ಪ ಅಂದ್ಕೂಡ್ಲೆ ಬಾಯಲ್ಲಿ ನೀರೇ ಬರತ್ತೆ ಅಲ್ವಾ? ಅದ್ರಲ್ಲೂ ಹೆಣ್ಮಕ್ಳಿಗಂತೂ ಔಟ್ ಸೈಡ್ ಹೋದಾಗ ನೆನ್ಪಾಗೋದು ಒಂದೇ, ಅದೇ ಗೋಲ್ಗಪ್ಪ. ತುಂಬಾನೇ ಟೇಸ್ಟಿಯಾಗಿ ಗೋಲ್ಗಪ್ಪನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಗೋಲ್ಗಪ್ಪಗೆ ಹಾಕುವ ಖಾರ ಪಾನಿ ಮತ್ತು ಸ್ವೀಟ್ ಪಾನಿ ಹೇಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗೋಲ್ಗಪ್ಪ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಗೋಲ್ಗಪ್ಪ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಕುಕ್ಕರ್ಗೆ 3 ಆಲೂಗಡ್ಡೆನ ವಾಶ್ ಮಾಡಿ 2 ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಾಳನ್ನ ಹಾಕೊಂಡಿದ್ದೀನಿ. ಕಡ್ಲೆಕಾಳನ್ನ ಒಂದು ನೈಟ್ ನೆನ್ಸಿಟ್ಟಿದ್ದೆ. ಈಗ ಅದನ್ನ ವಾಶ್ ಮಾಡಿ ಹಾಕೊಳ್ಬೇಕು. 1 ಕಪ್ ಆಗುವಷ್ಟು ವಾಟರ್ ಅನ್ನ ಹಾಕಿ 3 ವಿಷಲ್ ಬೇಯಿಸ್ಕೊಳ್ಬೇಕು. ಬೆಂದಾದ್ಮೇಲೆ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಗೋಲ್ಗಪ್ಪಗೆ ಖಾರ ಪಾನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 4 ಗ್ರೀನ್ ಚಿಲ್ಲಿ, 1 ಪೀಸ್ ಸ್ಮಾಲ್ ಪೀಸ್ ಆಗುವಷ್ಟು ಶುಂಠಿ, ಇದನ್ನ ಹಾಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ಪೇಸ್ಟ್ ರೆಡಿ ಆಗಿದೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಒಂದು ಬೌಲಿಗೆ ರುಬ್ಬಿಟ್ಟಿರೋ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ಈಗ ಪೌಡರ್ ಗಳನ್ನ ಹಾಕೊಳ್ಳೋಣ. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲಾಕ್ ಸಾಲ್ಟ್, ಅರ್ಧ ಟೀ ಸ್ಪೂನು ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರ್. ಇದು ಎಲ್ಲಾ ದಿನಸಿ ಶಾಪ್ಗಳಲ್ಲೂ ನಿಮ್ಗೆ ಸಿಗತ್ತೆ. 5 ರಿಂದ 10 ಐಸ್ ಕ್ಯೂಬ್ ಗಳನ್ನ ಹಾಕೊಳ್ಬೇಕು. 1 ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. 3 ಪೀಸ್ ಸ್ಲೈಸ್ ಆಗಿ ಕಟ್ ಮಾಡಿರೋ ಲೆಮನ್ ಅನ್ನ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬೂಂದಿ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಖಾರ ಪಾನಿ ರೆಡಿ ಆಗತ್ತೆ. ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಈಗ ಸ್ವೀಟ್ ಪಾನಿ ರೆಡಿ ಮಾಡ್ಕೊಳ್ಳೋಣ. ಒಂದ್ ಬೌಲಿಗೆ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. 1/4 ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೂಂದಿ ಕಾಳನ್ನ ಹಾಕೊಂಡ್ರೆ ಸ್ವೀಟ್ ಪಾನಿ ರೆಡಿ ಆಗತ್ತೆ. ಈಗ ಗೋಲ್ಗಪ್ಪಕ್ಕೆ ಹಾಕುವ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ನಾವು ಮೊದ್ಲೇ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದ ಆಲೂಗಡ್ಡೆ 3 ಇದನ್ನ ಹಾಕೊಂಡಿದ್ದೀನಿ. ಇದನ್ನ ಹಾಕ್ಬಿಟ್ಟು ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಬೇಕಾದ್ರೆ ಸ್ಮ್ಯಾಶರ್ ಸಹಾಯದಿಂದನೂ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡ ಆದ್ಮೇಲೆ ಬೇಯಿಸಿ ಇಟ್ಟಿದ್ದ ಕಡ್ಲೆಕಾಳು 1 ಕಪ್ಪು ಅದನ್ನ ಹಾಕೊಂಡಿದ್ದೀನಿ. 1 ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಟ್ ಮಾಡಿರೋದು, ಅದನ್ನು ಕೂಡ ಹಾಕೊಂಡಿದ್ದೆ. ಜೀರಾ ಪೌಡರ್ ಅರ್ಧ ಟೀ ಸ್ಪೂನು, ಚಾಟ್ ಮಸಾಲ ಅರ್ಧ ಟೀ ಸ್ಪೂನು, ಬ್ಲಾಕ್ ಸಾಲ್ಟ್ ಅರ್ಧ ಟೀ ಸ್ಪೂನು, ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನು, ರುಚಿಗೆ ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಹಾಕಿರುವ ಮಸಾಲಗಳೆಲ್ಲ
ಆಲೂಗೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಹಾಗಾಗಿ ನೀವು ಕೈಯಿಂದ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಗೋಲ್ಗಪ್ಪಗೆ ಹಾಕುವ ಸ್ಟಫಿಂಗ್ ರೆಡಿ ಆಗಿದೆ. ಪೂರಿನ ತಗೊಂಡಿದ್ದೀನಿ. ನಾನು ಈ ಪೂರಿನ ಶಾಪ್ ಇಂದ ತಗೊಂಡಿರೋದು. ನೀವು ಬೇಕಾದ್ರೆ ಮನೆಯಲ್ಲೇ ಪೂರಿನ ಮಾಡ್ಕೊಳ್ಬಹುದು. ಈಗ ಪೂರಿನ ಹೀಗೆ ಬೆರಳಿನ ಸಹಾಯದಿಂದ ಹೋಲ್ ಮಾಡಿಕೊಂಡು ಸ್ಟಫಿಂಗ್ ಅನ್ನ ಹಾಕೊಳ್ಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿಗೆ ಸ್ಟಫಿಂಗ್ ಅನ್ನ ಹಾಕಿ ಖಾರ ಪಾನಿನ ಹಾಕೊಳ್ಬೇಕು ಎಲ್ಲಾ ಪೂರಿಗೂ. ಹಾಗೆ ಸ್ವೀಟ್ ಪಾನಿನೂ ಕೂಡ ಹಾಕೊಳ್ಬೇಕು. ಸ್ವೀಟ್ ಪಾನಿನ ಹಾಕೊಂಡು ತಿಂತಾ ಇದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.